ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಆರೋಗ್ಯಕರವಾದ ಟೇಸ್ಟಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ತಂದಿದ್ದೀನಿ. ಇದು ವೆಯ್ಟ್ ಲಾಸ್ ರೆಸಿಪಿ ಅಂದರೂ ತಪ್ಪಾಗಲಾರ್ದು. ಹಾಗೆ ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಕೂಡ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬಹಳ ಉಪಯೋಗ ಆಗೋ ರೆಸಿಪಿ ಇದು. ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ಪು ನವಣೆ ತೊಗೊಂಡಿದ್ದೀನಿ. 1 ಕಪ್ ನವಣೆಗೆ ನಾನಿಲ್ಲಿ 3 ಚಮಚ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಚಮಚ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚ ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಬರೋಣ. ನಾನಿಲ್ಲಿ 3ರಿಂದ 4 ಸರಿ ತೊಳೆದಿದ್ದೀನಿ. ಇದು ಮುಳುಗೋವಷ್ಟು ನೀರು ಹಾಕಬೇಕಾಗತ್ತೆ. ಈಗ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿದ್ರಿಂದ ಒಟ್ಟಿಗೆ ನೆನೆ ಹಾಕ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಆದರೆ ರುಬ್ಬೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ನೆನೆ ಹಾಕಿದರೆ ಆಯಿತು. ಇದನ್ನು 4ರಿಂದ 5 ಗಂಟೆ ನೆನೆಸ್ಬೇಕಾಗತ್ತೆ. ಈ ನೀರನ್ನು ಬಸ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಬೇಕಾದಾಗ ಇದೇ ನೀರನ್ನು ರುಬ್ಬೋದಕ್ಕೆ ಉಪಯೋಗಿಸಿದ್ರೆ ಆಗುತ್ತೆ. 4ರಿಂದ 5 ಗಂಟೆ ಆಗಿದೆ. ನಾನು ನೀರೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡಿಗೆ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ನಾನೆಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನವಣೆಯಿಂದ ಬಹಳಷ್ಟು ಉಪಯೋಗಗಳಿದೆ. ಈ ನವಣೆ ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಕೂದಲಿಗಾಗಿರ್ಬೋದು, ಚರ್ಮಕ್ಕೆ, ಮೂಳೆಗಳಿಗೆ, ಸ್ನಾಯುಗಳಿಗೆ, ಹಾಗೆ ಡಯಾಬಿಟೀಸ್ ಇದ್ದರೆ ಡಯಾಬಿಟೀಸಿಗೆ, ಮತ್ತು ಹೈ ಬ್ಲಡ್ ಪ್ರೆಷರ್ ಇದ್ದರೆ ಅವರಿಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಉಪಯೋಗಕ್ಕೆ ಬರುತ್ತೆ. ಇದು ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡಿರೋದು. ಇದರಲ್ಲಿ ಅಧಿಕವಾದ ಫೈಬರ್ ಇದೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೂ ಕೂಡ ಬಹಳ ಉಪಯೋಗ ಆಗುತ್ತೆ. ಹಾಗೆ ಇದು ಗ್ಲೂಟೆನ್ ಫ್ರೀ. ನೋಡಿ ಇಷ್ಟು ನೈಸಿಗೆ ಇಷ್ಟು ಹದದಲ್ಲಿ ರುಬ್ಬಿದ್ದೀನಿ ನಾನು. ಇದನ್ನು 6ರಿಂದ 8 ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ನಾನು ರಾತ್ರಿ ರುಬ್ಬಿಟ್ಟಿದ್ದೀನಿ ಬೆಳಗಿನ ತಿಂಡಿಗೆ ಅಂತ ಹೇಳಿ. ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೋಡಿ ಓವರ್ ನೈಟ್ ಆಗಿದೆ. ಬೆಳಗ್ಗೆ ಇದು ಚೆನ್ನಾಗಿ ಉಬ್ಬಿದೆ. ಈಗ ಇದಕ್ಕೆ ನಾನು ಉಪ್ಪು ಹಾಕಿಟ್ಟಿರಲ್ಲ. ದೋಸೆ ಮಾಡಬೇಕಾದ್ರೆ ನಾನು ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಹಿಟ್ಟು ಕೂಡ ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟೇ ಆದ ಸಾಕು. ಇದಕ್ಕೆ ಮತ್ತೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಿರಿಧಾನ್ಯಗಳನ್ನು ಉಪಯೋಗಿಸೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ನಾನು ವಾರಕ್ಕೆ 1-2 ಸರಿನಾದರೂ ಈ ನವಣೆನ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸ್ತಾ ಇರ್ತೀನಿ. ನೋಡಿ ತವ ಇಟ್ಕೊಂಡಿದ್ದೀನಿ. ತವ ಚೆನ್ನಾಗಿ ಕಾದಿದೆ. ಈಗ ನಾನು ತವಾಗೆ ಹಿಂದಿನ ದಿನ ರಾತ್ರಿಯೇ ಸ್ವಲ್ಪ ಎಣ್ಣೆ ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ಯಾವುದೇ ದೋಸೆ ಆಗಲಿ ತವಾಗೆ ಹಿಂದಿನ ದಿನ ರಾತ್ರಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರೆ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ ದೋಸೆನ ಹರಡ್ಕೊಂಡಿದ್ದೀನಿ. ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ತವ ಮೇಲೆ ಮಾಡೋದಾದರೆ ಎಣ್ಣೆ ಕೂಡ ಸ್ಕಿಪ್ ಮಾಡ್ಬೋದು. ನೋಡಿ ಎಷ್ಟು ಸುಲಭವಾಗಿ ಬಂದಿದೆ ದೋಸೆ ಅಂತ ಅಂದು. ತುಂಬ ಟೇಸ್ಟಿಯಾಗಿರುತ್ತೆ. 2 ಕಡೆ ಕೂಡ ದೋಸೆನ ತಿರುಗಿಸಿ ಬೇಯಿಸ್ಕೋಬೇಕು. ನಾನು ತೋರಿಸೋ ಮೆಷರ್ಮೆಂಟಲ್ಲೇ ಹಾಕ್ಕೊಂಡ್ರೆ 3ರಿಂದ 4 ಜನ ಬೆಳಗಿನ ತಿಂಡಿ ಮಾಡ್ಬೋದು. ನೋಡಿ ನಾನು ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಎಲ್ಲ ಕಡೆನೂ ಈಗ ಬಹಳ ಸುಲಭವಾಗಿ ಸಿರಿಧಾನ್ಯಗಳು ಸಿಗುತ್ತೆ. ಸಿರಿಧಾನ್ಯಗಳಿಗೆ ಹೆಚ್ಚು ಮಹತ್ವ ಕೊಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ 2 ದೋಸೆ ಮಾಡಿ ತೋರಿಸಿದ್ದೀನಿ. ಈ ದೋಸೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ದೋಸೆಗೆ ಚಟ್ನಿ ಮಾಡಿದ್ದೀನಿ. ಸಾಗು ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ನು.
ನೋಡಿ ದೋಸೆ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ ಅಂದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.